ನೋಡಿ ಸ್ನೇಹಿತರೆ, ಇಲ್ಲಿ ಈಗ ನೀವು ನೋಡ್ತಾ ಇದ್ದೀರಾ ಸೀತಾಮಾತೆಯ ಹೆಜ್ಜೆಯ ಗುರುತು. ನೋಡಿ ಝೂಮ್ ಮಾಡಿ, ಸೀತಾಮಾತೆ ಹೆಜ್ಜೆಯ ಗುರುತು. ಇವಾಗ ಇದಕ್ಕೆ ಒಂದು ಚರಿತ್ರೆ ಇದೆ ಸ್ನೇಹಿತರೆ. ಅದೇನಂದ್ರೆ, ರಾಮನ ಕಾಲದಲ್ಲಿ ಸೀತಾಮಾತೆಯನ್ನು ರಾವಣಾಸುರ ಅಪಹರಿಸಿ ಕೊಂಡೊಯ್ಯುತ್ತಿರುವಾಗ ಜಟಾಯು ಎಂಬ ಪಕ್ಷಿ ರಾವಣನಾಸನ ಜೊತೆ ಯುದ್ಧವನ್ನು ಸಾಗಿಸ್ತಾರೆ. ಆ ಯುದ್ಧದ ಸಮಯದಲ್ಲಿ ರಾವಣನಿಗೆ ಕೋಪಗೊಂಡು ಜಟಾಯು ಅನ್ನುವ ಪಕ್ಷಿ 2 ರೆಕ್ಕೆಯನ್ನು ಕತ್ತರಿಸಿ ಹಾಕಿರ್ತಾರೆ ಸ್ನೇಹಿತರೆ. ಆವಾಗ ಆ ಜಟಾಯು ಇದೇ ಜಾಗದಲ್ಲಿ ಬಂದು ಉರುಳಿ ಬಿದ್ದಿರುತ್ತೆ. ಆವಾಗ ಸೀತಾಮಾತೆಯು ಅವರು ಇಟ್ಟಿರುವ ಪಾದ ನೀವು ನೋಡ್ತಾ ಇದ್ದೀರಾ, ಇದೇ ಆ ಪಾದ ಸ್ನೇಹಿತರೆ. ಆವಾಗ ರಾಮ ಬರುವವರೆಗೂ ಆ ಜಟಾಯು ಪಕ್ಷಿ ರಾಮ ರಾಮ ಅಂತ ಜಪ ಮಾಡ್ತಾ ಇರುತ್ತೆ. ಆವಾಗ ರಾಮ ಲಕ್ಷ್ಮಣ ಬಂದು ಇಲ್ಲಿ ಅವ್ರನ್ನ ಮೀಟ್ ಆಗಿರ್ತಾರೆ ಸ್ನೇಹಿತರೆ. ಇದು ನಮ್ಮ ಪುರಾಣ ಇತಿಹಾಸದಲ್ಲಿ ಇದರಲ್ಲಿ ಉಲ್ಲೇಖವಾಗಿದೆ. ಬನ್ನಿ ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಾ ನಮ್ಮ ಸೀತಾಮಾತೆಯ ಹೆಜ್ಜೆಯ ಗುರುತು. ನೋಡಿ, ಈ ಪಾದದಲ್ಲಿ ನೀವು ಎಷ್ಟರ ನೀರು ತೆಗೀರಿ ಸ್ನೇಹಿತರೆ, ನೀರು ಮತ್ತು ಉದ್ಭವ ಆಯ್ತಾನೆ ಇರ್ತದೆ. ಈ ನೀರು ಎಲ್ಲಿಂದ ಬರ್ತದೆ ಯಾರು ಹೋಗುತ್ತಿಲ್ಲ ಸ್ನೇಹಿತರೆ. ಬೇಕಾದ್ರೆ ಯಾವಾಗಾರು ನೀವು ಈ ಲೇಬಾಕ್ಷಿ ಟೆಂಪಲ್ಗೆ ಬಂದಾಗ ಒಂದ್ಸಾರಿ ನೋಡಿ ಸ್ನೇಹಿತರೆ. ನಾನು ಈಗ ತಾನೇ ಇಷ್ಟು ನೀರು ತೆಗೆದೆ ನೋಡಿ, ಮತ್ತೆ ತುಂಬಿಕೊಂಡಿದೆ ನೋಡಿ ಸ್ನೇಹಿತರೆ. ನೋಡಿ ಎಷ್ಟು ನೀರು ಆಚೆಗೆ ಹಾಕಿದ್ರು ಬರ್ತಾನೆ ಇರ್ತದೆ ಸ್ನೇಹಿತರೆ. ನೋಡಿ ಸ್ನೇಹಿತರ, ಈಗ ನೀವು ನೋಡ್ತಾ ಇದ್ದೀರಾ, ಈ ದೇವಸ್ಥಾನದಲ್ಲಿ ಟೋಟಲು 70 ಕಂಬಗಳಿವೆ. 70 ಕಂಬಗಳಲ್ಲಿ ಇದು ಪ್ರಧಾನವಾದದ್ದು. ಅಂದರೆ ಎಲ್ಲದಕ್ಕೂ ಮೂಲ ಈ ಕಂಬ. ಈ ಕಂಬ ಗಾಳಿಯಲ್ಲಿ ತೇಲಾಡ್ತಾ ಇದೆ ಸ್ನೇಹಿತರೆ. ನೋಡಿ, ಇದ್ರ ಕೆಳಗಡೆ ಒಂದು ಬಟ್ಟೆಯನ್ನು ಹಾಕಿ ಈ ರೀತಿ ತೆಗಿಬೋದು ಸ್ನೇಹಿತರೆ. ನೋಡಿ, ಈ ರೀತಿ ಇದು ಗಾಳಿಯಲ್ಲಿ ತೇಲ್ತಾ ಇದೆ. ಈ ಕಂಬಕ್ಕೆ ಒಂದು ಚರಿತ್ರೆ ಇದೆ ಸ್ನೇಹಿತರೆ. ಏನಂದರೆ, ಒಂದ್ಸಾರಿ ಬ್ರಿಟಿಷರು ಅಂದರೆ ಆಂಗ್ಲರು ಒಂದ್ಸಾರಿ ಬಂದು ಈ ಕಂಬ ಹೇಗೆ ಗಾಳಿಯಲ್ಲಿ ತೇಲ್ತಾ ಇದೆ ಎಂದು ನಾವು ನೋಡೋಣ ಅಂತೇಳಿ ಬಂದು ಇಲ್ಲಿ ಬಂದು ಈ ಕಂಬನ ಅಲ್ಲಾಡ್ತಾರೆ ಸ್ನೇಹಿತರೆ. ಅಂದರೆ ಒಂದು ಆರೆ ಅನ್ನೋರು ಇದರಲ್ಲಿ ಮೀಟಿರ್ತಾರೆ. ಈ ಕಂಬನ ಮೀಟಿದಾಗ ಈ ದೇವಸ್ಥಾನ ಎಷ್ಟು ಕಂಬಗಳು ಎಲ್ಲ ಕಂಬಗಳು ಅಲುಗಾಡಿಕೆ ಶುರುವಾಗುತ್ತೆ. ಆಗ ಆ ಆಂಗ್ಲದ ಬಂದ ಆ ವ್ಯಕ್ತಿ ಇದನ್ನ ನೋಡಿ ಭಯಗೊಂಡು ಇದೆಂಥ ಒಂದು ವಿಶಿಷ್ಟ, ಎಂಥ ಒಂದು ಅದ್ಭುತ ಅಂತೇಳ್ಬಿಟ್ಟು ಇದನ್ನ ಬಗ್ಗೆ ತಿಳ್ಕೊಂಡು ಇಲ್ಲಿಂದ ಹೊರಟೋಗ್ತಾರೆ ಸ್ನೇಹಿತರೆ. ಓಕೆನಾ? ನೋಡಿ ಸ್ನೇಹಿತರೆ, ಲೇಪಾಕ್ಷಿ ಟೆಂಪಲಿಂದ ಈ ನಂದಿ ವಿಗ್ರಹಕ್ಕೆ 200 ಮೀಟ್ರ್ ದೂರ ಇದೆ ಸ್ನೇಹಿತರೆ. ನೋಡಿ, ಈಗ ನೀವು ನೋಡ್ತಾ ಇದ್ದೀರಾ ನಂದಿಯ ವಿಗ್ರಹ. ಬನ್ನಿ ಹಾಗೆ ನಂದಿಯನ್ನು ಒಂದು 3 ಸುತ್ತಾಗಿ ದರ್ಶನ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈ ನಂದಿ ವಿಗ್ರಹ 16 ಅಡಿ ಎತ್ತರ ಇದೆ, 27 ಅಡಿ ಉದ್ದ ಇದೆ ಸ್ನೇಹಿತರೆ. ಈ ನಂದಿ ವಿಗ್ರಹ ಭಾರತದಲ್ಲಿ ಎಲ್ಲ ನಂದಿ ವಿಗ್ರಹಗಳಲ್ಲಿ ಇದು ತುಂಬ ಎತ್ತರದ್ದು ಅಂತ, ತುಂಬ ಎತ್ತರ ನಂದಿ ವಿಗ್ರಹ ಅಂತ ಇದನ್ನು ಕರೀತಾರೆ ಸ್ನೇಹಿತರೆ. ಬನ್ನಿ ಹಾಗೆ ನೋಡೋಣ, ಹಾಗೆ ಮುಂದೆ ಹೋಗೋಣ. ಇಲ್ಲಿ ನೋಡಿ ಸ್ನೇಹಿತರೆ, ನೋಡಿ ಈ ನಂದಿ ವಿಗ್ರಹ ಎಷ್ಟು ಚಂದವಾಗಿ ಕೆತ್ತಿದ್ದಾರೆ ಅಂತ ನೋಡಿ. ಈ ಗಂಟೆಗಳನ್ನು ನೋಡಿ ಎಷ್ಟು ಕ್ಲೀನಾಗಿ ಕೆತ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆಗಿನ ಕಾಲದ ಶಿಲ್ಪಿಗಳ ಕಲಾವೈಭವ ಹೇಗಿದೆ ನೋಡಿ. ಅದು ಬೇರೆ ಮಳೆ ಬೇರೆ ಬರ್ತಾ ಇದೆ ಸ್ನೇಹಿತರೆ, ತುಂಬ ಮಳೆ ಬೇರೆ ಬರ್ತಾ ಇದೆ. ಸೊ ಹಂಗೆ ವಿಡಿಯೋ ಮಾಡ್ತಾಯಿದ್ದೆ, ಪರವಾಗಿಲ್ಲ. ಯಾಕಂದರೆ ನಿಮಗೋಸ್ಕರ ಸ್ನೇಹಿತರೆ, ನಿಮ್ಗೊಂದು ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ. ಬನ್ನಿ ಸ್ನೇಹಿತರೆ, ನೋಡಿ ಎಷ್ಟು ವರ್ಣಿತವಾಗಿ ಕೆತ್ತಿದ್ದಾರೆ. ಗಂಟೆಗಳು ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ
ಕೆತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬನ್ನಿ ಹಾಗೆ ಮುಂದೆ ನೋಡೋಣ. ಅಂದ್ರೆ ನೋಡಲಿಕ್ಕೆ ಅಷ್ಟು ಚೆನ್ನಾಗಿ ಇದೆ ಸ್ನೇಹಿತರೆ. ಈ ನಂದಿ ವಿಗ್ರಹ ಕಾಲುಗಳಾಗಿರ್ಬೋದು, ಆ ಕೊರಳು ಸುತ್ತ ಗಂಟೆಗಳಾಗಿರ್ಬೋದು, ಆ ರುದ್ರಾಕ್ಷಿ ಮಾಲೆ ಇದಾಗಿರ್ಬೋದು, ಆ ಕಿವಿ ಹತ್ರ ನೋಡಿ, ಮುಂದೆ ಮುಖ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಷ್ಟು ನೀಟಾಗಿ ಕೆತ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಈ ನಂದಿ ವಿಗ್ರಹ ಇಲ್ಲಿ ಒಂದು ಬಂಡೆ ತೆಗೆಸಿದ್ರೆ ಈ ಬಂಡೆಯಲ್ಲೇ ಈ ನಂದಿಯನ್ನು ಪೂರ್ತಿ ಕೆತ್ತಿರೋದು ಸ್ನೇಹಿತರೆ. ನೋಡ್ತಾ ಇದ್ರಲ್ಲ, ನೋಡಿ, ನೋಡೋಕ್ಕೆ ಎಷ್ಟು ಚೆಂದ ಕಾಣಿಸ್ತಾ ಇದೆ. ಏನೇ ಆಗಲಿ, ಆಗಿನ ಕಾಲದ ಶಿಲ್ಪಿಗಳು ತುಂಬ ಮಹಾಕಲಾವಿದರು ಸ್ನೇಹಿತರೆ. ಎಷ್ಟು ಶಿಲ್ಪಕಲೆಯನ್ನು ಹೊಂದಿದರಂತ ಈ ವಿಗ್ರಹ ನೋಡೋ ಅರ್ಥ ಆಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಲೇಪಾಕ್ಷಿ ದೇವಸ್ಥಾನದ ಸಂಪೂರ್ಣ ಇತಿಹಾಸ ನಿಮ್ಮ ಮುಂದೆ ಇಟ್ಟಿದ್ದೇನೆ ಸ್ನೇಹಿತರೆ. ಹಾಗೆ ಯಾರ್ಯಾರು ನಮ್ಮ ಚಾನಲ್ ನೋಡಿಲ್ಲ ಅವರು ಈ ವಿಡಿಯೋವನ್ನು ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ಮಾಡೋ ಸಬ್ಸ್ಕ್ರೈಬ್ರಿಂದ ನಮಗಿನ್ನೂ ಒಳ್ಳೆ ಚಾರಿತ್ರಾತ್ಮಕ ವಿಡಿಯೋಗಳನ್ನ ಮಾಡೋಕ್ಕೆ ನಮಗೆ ಪ್ರೇರಣೆ ಆಗುತ್ತೆ ಸ್ನೇಹಿತರೆ. ನಮಸ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ.